ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಡಿಲೀಟ್ ಆದರೆ ಅದನ್ನು ನಾವು ಹೇಗೆ ರಿಕವರಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ತಿಳಿಸುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನದು ಪ್ರತಿಯೊಬ್ಬರಿಗೆ ಯೂಸ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋನ ಅದಕ್ಕೆ ಶೇರ್ ಮಾಡಿ. ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಒಂದು ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು. ಅದರ ಮುಖಾಂತರ ನೀವು ನಿಮ್ಮ ಒಂದು ಫೋಟೋಸ್ ಡಿಲೀಟ್ ಆಗಿದ್ರೆ ಕೂಡ, ಅಥವಾ ವೀಡಿಯೋ ಡಿಲೀಟ್ ಆದರೂ ಕೂಡ, ಅಥವಾ ಆಡಿಯೋ ಆಗಿರ್ಬೋದು ಡಿಲೀಟ್ ಆದರೂ ಕೂಡ ನೀವು ರಿಕವರಿ ಮಾಡ್ಬೋದು. ಸ್ನೇಹಿತರೆ, ಹಾಗಾದ್ರೆ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ. ನೀವು ಓಪನ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಅನ್ನೋದು ಈ ಥರ ಬರುತ್ತೆ. ನಂತರ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಹಲೋ ಮಾಡಿ. ಸ್ನೇಹಿತರೆ, ಹಲೋ ಮಾಡ್ತೀವಿ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊತ ಬಂದು ನೆಕ್ಸ್ಟ್ ಮತ್ತೆ ಗೆಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ 4 ಆಪ್ಷನ್ಸ್ ತೋರಿಸಿ ನೋಡ್ತಿರ್ಬೋದು. ರಿಕವರಿ, ಬ್ಯಾಕಪ್ ಆ್ಯಂಡ್ ಶೇರ್ ಫೈಲ್ಸ್ ಆ್ಯಂಡ್ ಜಂಕ್ ಕ್ಲೀನರ್ ಅಂತಿರುತ್ತೆ. ಈ ಜಂಕ್ ಕ್ಲೀನ್ ಮಾಡ್ಕೊಂಡು ನೀವು ನಿಮ್ಮ ಮೊಬೈಲನ್ನು ಸ್ವಲ್ಪ ಸ್ಪೀಡ್ ಮಾಡ್ಕೋಬೋದು. ಅದೇ ಥರ ನೀವು ರಿಕವರಿ ಮಾಡೋದು ಹೇಗಂದ್ರೆ ಸ್ನೇಹಿತರೆ, ಇಲ್ಲಿ ರಿಕವರಿ ಅಂತ ಆಪ್ಷನ್ ಇರುತ್ತಲ್ಲ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಆ್ಯಡ್ ಬರುತ್ತೆ. ಆ್ಯಡನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿ ಬರುತ್ತೆ ನೋಡ್ತಿರ್ಬೋದು. ನಿಮ್ಮದು ಯಾವುದೊಂದು ಡಿಲೀಟ್ ಆಗಿರುತ್ತಲ್ಲ, ಒಂದು ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅಥವಾ ಆಡಿಯೋ ಆಗಿರ್ಬೋದು, ಅಥವಾ ಡಾಕ್ಯುಮೆಂಟ್ ಆಗಿರ್ಬೋದು, ಯಾವುದು ಬೇಕಾಗಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ನನಗೆ ಪೂರ್ತಿಯಾಗಿ ಎಲ್ಲ ಬೇಕು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಎಲ್ಲ ಬೇಕಂದ್ರೆ ನೀವು ಡೀಪ್ ಸ್ಕ್ಯಾನ್ ರಿಕವರಿ ಅಂತ ಅಲ್ಲಿ ಕ್ಲಿಕ್ ಮಾಡ್ಬೋದು. ನಿಮ್ಗೆ ಏನು ಬೇಕಲ್ಲ ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡು, ನಾನು ಡೀಪ್ ಸ್ಕ್ಯಾನ್ ರಿಕವರಿ ಅಂತ ಇರುತ್ತಲ್ಲ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ನಿಮಗೆ ಸ್ಕ್ಯಾನ್ ಅನ್ನೋದಾಗುತ್ತೆ, ಸ್ವಲ್ಪ ಟೈಮ್ ಅನ್ನೋ ತಗುತ್ತೆ. ನಂತರ ನಿಮಗೆ ವರ್ಕ್ ಆಗುತ್ತೆ ಸ್ನೇಹಿತರೆ, ನೋಡ್ತಿರ್ಬೋದು. ಟೈಮ್ ತಗೊಂತೆ, ಯಾಕಂದರೆ ನಿಮಗೆ ಡೀಪ್ ಸ್ಕ್ಯಾನ್ ಅಲ್ಲ, ಅದಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ತಗುತ್ತೆ. ನಂತರ ಸ್ನೇಹಿತರೆ, ನಿಮಗೆ ಈ ಥರ ಬರುತ್ತೆ ನೋಡ್ತಿರ್ಬೋದು. ನಿಮಗೆ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಈ ಥರ ನಿಮಗೆ ಸ್ಕ್ಯಾನ್ ಮಾಡುತ್ತೆ ಡಿಲೀಟ್ ಆಗಿರೋವು. ನಂತರ ನಿಮಗೆ ಫೋಟೋಸ್ ಬೇಕಲ್ಲ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ. ನಿಮ್ಗೆ ಯಾವ ಒಂದು ಫೋಟೋ ಬೇಕಲ್ಲ ಆ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಕೆಳಗೆ ನೋಡ್ತಿರ್ಬೋದು ರೀಸ್ಟೋರ್, ಬ್ಯಾಕಪ್ ಮತ್ತು ಕ್ಯಾನ್ಸಲ್ ಅಂತ ಇರುತ್ತೆ. ನೀವು ರೀಸ್ಟೋರ್ ಮಾಡೋ ಮುಖಾಂತರ ನೀವು ನಿಮ್ಮ ಒಂದು ಫೈಲನ್ನು ನೀವು ಬ್ಯಾಕ್ ತಗೋಬೋದು. ಮತ್ತು ನಿಮಗೆ ರೀಸ್ಟೋರ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು, ಈ ರೀಸ್ಟೋರ್ ಅನ್ನೋದು ಯಾವ ಒಂದು ಫೈಲ್ನಲ್ಲಿ ಹೋಗಿದೆ ಅಂತ ನಿಮಗೆ ತೋರಿಸ್ತಿದೆ. ಆ ಒಂದು ಫೈಲ್ನಲ್ಲಿ ಹೋಗಿ ನೀವು ನೋಡ್ಬೋದು ಸ್ನೇಹಿತರೆ, ನಿಮ್ಮ ಒಂದು ಫೈಲ್ ಮ್ಯಾನೇಜರ್ಗೆ ಹೋಗಿ. ಈ ಥರ ನೀವು ನಿಮ್ಮ ಒಂದು ಡಿಲೀಟ್ ಆದ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ನೀವು ಈಸಿಯಾಗಿ ರಿಕವರಿ ಮಾಡ್ಬೋದು ಸ್ನೇಹಿತರೆ ಈ ಆ್ಯಪ್ ಮುಖಾಂತರ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡೋರು ಮಾತ್ರ. ಸ್ನೇಹಿತರೆ, ಬಾಯ್ ಹ್ಯಾಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.